sunshine. Hi guys, welcome to my YouTube channel CR Gowda Vibes. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ ರೀ. ನಾನಿವತ್ತು ನನ್ನ ದಿನನ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ. ಅಂದರೆ ಮಾರ್ನಿಂಗ್ ರೂಟೀನ್ ಸ್ವಲ್ಪ ಲೇಟಾಗಿದೆ, ಯಾಕೆಂದರೆ ಲೇಟಾಗಿ ಎದ್ದಿದ್ದೀನಿ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಹೊಡೆದು ಬಾಗಿಲೆಲ್ಲ ತೊಳಿತಾ ಇದ್ದೀನಿ. ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಕ್ಕಿಂತ ಮುಂಚೆ ಅದೇನೇ ಅಲ್ವಾ ಎಲ್ಲರ ಮನೆಯಲ್ಲೂ ಕೂಡ. ಅದಕ್ಕೋಸ್ಕರ ನಾನು ಕೂಡ ಹಂಗೇ ಬಾಗಿಲು ತೊಳಿತಾ ಇದ್ದೀನಿ. ಬಾಗಿಲು ಒರೆಸಿ ರಂಗೋಲಿ ಹಾಕ್ಬಿಟ್ವಿ ಅಂದರೆ ಒಂಥರ ಸಮಾಧಾನ ಸಿಕ್ಬಿಡುತ್ತೆ. ನೆಕ್ಸ್ಟ್ ಎಲ್ಲ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೋಬೋದು. ನನಗೆ ಬಾಗಿಲಿಗೆ ಕುಂಕುಮ ಇಟ್ಟು ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ರಂಗೋಲಿ ಬಿಡೋದು ಚಿಕ್ಕ ವಯಸ್ಸಿಂದನೂ ಅಭ್ಯಾಸ. ನಾನು ನಮ್ಮ ಅಕ್ಕ, ನಮ್ಮ ಅತ್ತೆದಿರು ಎಲ್ಲರೂ ಮನೆ ಮುಂದೆ ತುಂಬ ಜಾಗ ಇತ್ತು. ಅವರು ರಂಗೋಲಿ ಬಿಡೋರು. ಅವರನ್ನು ನೋಡಿಬಿಟ್ಟು ನಾನು ಕೂಡ ರಂಗೋಲಿನ ಬಿಡಿಸ್ತಾಯಿದ್ದೆ. ಆಮೇಲೆ ನಾನು ಬುಕ್ಕಲ್ಲಿ ಕೂಡ ರಂಗೋಲಿನ ಬರ್ಕೋತಾಯಿದ್ದೆ. ಚುಕ್ಕಿ ಇಟ್ಬಿಟ್ಟು ರಂಗೋಲಿಗೋಸ್ಕರನೇ ಒಂದು ಬುಕ್ ಮಾಡಿಬಿಟ್ಟಿದ್ದೆ ನಾನು. ಅದು ಇವಾಗೂ ಕೂಡ ಇದೆ. ಆದರೆ ಇವಾಗ ನಮ್ಮ ಮನೆ ಮುಂದೆ ರಂಗೋಲಿ ಬಿಡೋಕ್ಕೆ ಜಾಗನೇ ಇಲ್ಲ. ಈ ಬಾಡಿಗೆ ಮನೆಯಲ್ಲಿ, ಅದರಲ್ಲೂ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪನೇ ಜಾಗ ಬಿಟ್ಟಿರ್ತಾರೆ. ಏಕೆಂದರೆ ಇರೋ ಬರೋ ಜಾಗದಲ್ಲೆಲ್ಲ ಮನೆ ಕಟ್ಸ್ಬಿಟ್ಟು ಬಾಡಿಗೆ ಕೊಟ್ಬಿಡ್ತಾರೆ. ಚಿಕ್ಕ ಜಾಗ ಬಿಟ್ಟಿರ್ತಾರೆ, ಅಲ್ಲಿ ರಂಗೋಲಿ ಬಿಡೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾವು ಕೂಡ ಚಿಕ್ಕ ರಂಗೋಲಿನ ಬಿಡ್ತೀವಿ. ನನಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಈ ರಂಗೋಲಿ ಬಿಡಬೇಕಾದ್ರೆ ಏನೋ ಯೋಚನೆ ಮಾಡ್ಕೊಂಡು ವಿಡಿಯೋ ಮಾಡಿಕೊಂಡು ತಪ್ಪಾಗ್ತಾಯಿತ್ತು. ಮತ್ತು ಅದನ್ನು ಸರಿ ಮಾಡಿ ಮತ್ತೆ ರಂಗೋಲಿನ ಬಿಡಿಸ್ದೆ. ಮತ್ತು ನಮ್ಮ ಗಿಡಗಳೆಲ್ಲ ಬಿಸಿಲಿಂದಲೇ ಒಂಥರ ಆಗಿಬಿಟ್ಟಿದ್ದಾವೆ ಅವೆಲ್ಲ ಗಿಡಗಳು. ಇದು ಶಂಖಪುಷ್ಪ ಹೂವು ಬಿಡ್ತಾಯಿತ್ತು, ಇವಾಗ ಹೂವು ಬಿಟ್ಟಿಲ್ಲ. ಒಂದು ಕಾಯಾಗಿದೆ. ಅದು ಒಣಗಿದ ಮೇಲೆ ಅದರದ್ದು ಬೀಜ ತೆಗೆದುಬಿಟ್ಟು ನೆಟ್ಟರೆ ಮತ್ತು ಶಂಖಪುಷ್ಪ ಗಿಡ ಬೆಳೆಯುತ್ತೆ. ಅದಕ್ಕೋಸ್ಕರ ಅದು ಹಾಗೆ ಇರಲಿ, ಮತ್ತು ಇನ್ನೊಂದು ಪಾಟಲ್ಲಿ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿದ್ದೀನಿ. ಮತ್ತು ವಾಷಿಂಗ್ ಮಿಷಿನ್ಗೆ ಬೆಡ್ ಕವರೆಲ್ಲ ಹಾಕಿದ್ದೆ, ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಹಾಕಿ 2 ದಿನ ಆಗಿತ್ತು. ಆದರೆ ಅದು ವಾಶ್ ಮಾಡಿಬಿಟ್ಟು ಒಣಗೋಕ್ಕಾಗಿ ಬಿಸಿಲೇ ಇಲ್ಲ. ಆಗಲಿ ಹೋಗಲಿ ಏನಾದರೂ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಇವತ್ತು ವಾಶ್ ಮಾಡಿದ್ದೀನಿ. ಹೆಂಗೋ ನೆರಳಲ್ಲಾದರೂ ಒಣಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಹಂಗೆ ಇಟ್ಕೊಳ್ಳೋಕ್ಕೂ ವಾಶ್ ಮಾಡದೆ ಮನಸ್ಸು ಬರೋಲ್ಲ. ಅದಕ್ಕೋಸ್ಕರ ಪೈನೆಲ್ಲ ವಾಶ್ ಮಾಡಿ ಒಣಗಾಕ್ತಾ ಇದ್ದೀನಿ. ಆವಾಗೇ ಬಟ್ಟೆ ಎಲ್ಲ ತೊಳೆದು ನೆನ್ನೆ ಒಣಗಾಕಿದ್ದೆ. ಅವು ಸ್ವಲ್ಪ ಒಣಗಿದ್ವು, ನೀರೆಲ್ಲ ಸ್ವಲ್ಪ ಇಳ್ಕೊಂಡು ಸ್ವಲ್ಪ ಮೆತ್ತಗಿದ್ವು. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮೇಲ್ಗಡೆ ಬಂದು ಬಟ್ಟೆ ತೊಗೊಳ್ಳೋಣ ಅನ್ನೋಷ್ಟರೊಳಗೆ ಸ್ವಲ್ಪ ಜೋರಾಗಿ ಬಿಡ್ತು. ಇನ್ನು ಕ್ಲಿಪ್ಪೆಲ್ಲನೂ ನೀಟಾಗಿ ತೊಗೊಂಡು ಬಟ್ಟೆ ತೊಗೊಂಡು ಹೋಗೋಷ್ಟರೊಳಗೆ ಮತ್ತೆ ಬಟ್ಟೆ ಎಲ್ಲ ನೆನೆದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಪ್ಪು ಬಿಚ್ಚಿಬಿಟ್ಟು ಅಲ್ಲಲ್ಲೇ ಎಸ್ಬಿಟ್ಟಿದ್ದೀನಿ ಬಟ್ಟೆ ಕ್ಲಿಪ್ಗಳನ್ನ. ಎಸ್ಬಿಟ್ಟು ಬಟ್ಟೆ ಅಷ್ಟೇ ತೊಗೊಂಡು ಹೋಗ್ಬಿಟ್ಟೆ. ಇವಾಗ ಇವಾಗ ಅವನ್ನೆಲ್ಲ ಇವಾಗ ಜೋಡಿಸ್ಕೋಬೇಕು. ಹೆಂಗಿದ್ರು ನೆಕ್ಸ್ಟ್ ಬರ್ತೀನಲ್ಲ ಒಣಗಾಕೋದಕ್ಕೆ ಬಟ್ಟೆನ ಅವಾಗ ಹಾಕ್ಬಿಟ್ಟು ಉಳ್ದಿದ್ದು ತೊಗೊಂಡೋದ್ರೆ ಆಯ್ತು ಅಂತೇಳಿ ಎಲ್ಲ ಅಲ್ಲಲ್ಲೇ ಎಸ್ಬಿಟ್ಟು ಹೋಗಿದ್ದೆ. ಇವಾಗ ನೋಡ್ರಿ ಇಲ್ಲ ಹಾಯ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಕ್ಲಿಪ್ನ. ಆ ಮಳೆಗಾಲದಲ್ಲಿ ಆ ಬಟ್ಟೆ ಎತ್ಕೋಬೇಕಂದಾಗ ಮಳೆ ಬೇರೆ ಬಂದುಬಿಡುತ್ತೆ. ಆ ಟೈಮಲ್ಲಿ ಬಟ್ಟೆ ತಗೋಬೇಕು ಅಂದಾಗ ಈ ಕ್ಲಿಪ್ಪು ಎಷ್ಟು ಅಡ್ಡಿ ಆಗುತ್ತೆ ಅಂತ ಅಂದರೆ ಆ ಕ್ಲಿಪ್ಪನ್ನ ಬಿಚ್ಚೋಕ್ಕೂ ಪೇಷನ್ಸ್ ಇರೋಲ್ಲ. ಹಾಗಾಗಿ ಎಳೆದ್ಬಿಡ್ತೀವಿ ಬಟ್ಟೆಗಳನ್ನ. ನಾನು ಹಂಗೆ ಕ್ಲಿಪ್ಪೆಲ್ಲ ತೆಗೆದು ಎಸ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ. ಏಕೆಂದರೆ ಬಟ್ಟೆ ನೆನೆದ್ರೆ ಮತ್ತೆ ತೊಗೊಬಂದು ಒಣಗಾಕಬೇಕು. ಅದಕ್ಕೋಸ್ಕರ ಇವಾಗ ಹಾಯ್ಕೋತಾ ಇದ್ದೀನಿ.
ನಮ್ಮದು ಮಲ್ಲಿಗೆ ಗಿಡದಲ್ಲಿ ಹೂವು ಬಿಟ್ಟಿತ್ತು ಸ್ವಲ್ಪ, ಅದು ಯಾಕೋ ಜಾಸ್ತಿ ಹೂವನೇ ಬಿಟ್ಟಿರಲಿಲ್ಲ. ಆ ಮೊಗ್ಗಿದ್ವು, ಮೊಗ್ಗನ್ನು ಕುಯ್ಯೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವು ಕುಯ್ಕೊಂಡು ಕೆಳಗಡೆ ಮನೆ ಒಳಗಡೆ ಬಂದರೆ ಸಿಂಕಲ್ಲಿರೋ ಪಾತ್ರೆ ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಇವಳು ಬಂದು ಪಾತ್ರೆ ತೊಳಿಲಿ ಅಂತ ಹೇಳ್ಬಿಟ್ಟು ಆ ಪಾತ್ರೆ ನೋಡ್ಬಿಟ್ಟು ನನಗೂ ಅದನ್ನು ಸಿಂಕಲ್ಲೇ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ತೊಳೆದ್ಬಿಟ್ಟು ಮುಗಿಸ್ಬಿಡೋಣ ಅಂತ ದೊಡ್ಡ ಮನ್ಸು ಮಾಡಿ ಪಾತ್ರೆ ತೊಳಿತಾ ಇದ್ದೀನಿ. ಏಕೆಂದರೆ ಸಿಂಕಲ್ಲಿ ಪಾತ್ರೆ ಒಂದು ಖಾಲಿ ಆಗಿಬಿಡ್ತು ಅಂತ ಅಂದರೆ ಮನಸ್ಸಿಗೆ ಸಮಾಧಾನ. ಅದಕ್ಕೆ ಫಸ್ಟು ಪಾತ್ರೆ ತೊಳೆದ್ಬಿಡೋಣ ಅಂತೇಳಿ ಅಡುಗೆ ಎಲ್ಲ ಮಾಡಿ ಮುಗ್ದಿತ್ತು. ಅದಕ್ಕೆ ಎಲ್ಲ ಒಟ್ಟಿಗೆ ತೊಳೆದ್ಬಿಟ್ರೆ ಫುಲ್ ಅಡುಗೆ ಮನೆ ಕ್ಲೀನಾಗಿಬಿಡುತ್ತೆ ಅಂದ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ಈ ವಿಡಿಯೋದಲ್ಲೆಲ್ಲ ಇಷ್ಟು ಫಾಸ್ಟಾಗಿ ಪಾತ್ರೆ ತೊಳಿತಿರೋ ಥರ ಕಾಣಿಸುತ್ತಲ್ಲ, ಹಂಗೆ ನಿಜ ಜೀವನದಲ್ಲೂ ಪಾತ್ರೆ ತೊಳೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಆ ಪಾತ್ರೆ ಎಲ್ಲನೂ ಅದರದ್ದೇ ಆದ ಜಾಗಕ್ಕೆ ಜೋಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಪಾತ್ರೆ ಅದ್ರ ಜಾಗದಲ್ಲಿ ಇದ್ರೇ ಚೆನ್ನಾಗಿರುತ್ತೆ. ಎಲ್ಲಿ ಬೇಕಲ್ಲಿ ಆ ಬೇಷನಲ್ಲೆಲ್ಲ ಇದ್ದರೆ ಸರಿ ಹೋಗಲ್ಲ. ಮತ್ತೆ ಅಡುಗೆ ಮಾಡಬೇಕಾದ್ರೆ ಪಾತ್ರೆಗಳು ತೊಗೊಳಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ತೊಳೆದ ತಕ್ಷಣ ಅದೆಲ್ಲ ನೀರು ಇಳ್ಕೊಂಡ್ಮೇಲೆ ನಾನು ಅದ್ರ ಜಾಗಕ್ಕೆ ಅದನ್ನು ಸೇರಿಸ್ಬಿಡ್ತೀನಿ. ಮನೆಯಲ್ಲಿ ಬರೀ ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು. ಅದು ಯಾವುದು ಕೂಡ ಏನಾದ್ರೂ ಬಟ್ಟೆ ತೊಳೆದಿಲ್ಲ ಅಂದರೆ, ಪಾತ್ರೆ ತೊಳೆದಿಲ್ಲ ಅಂತಂದರೆ ಮನಸ್ಸಿಗೆ ಒಂಥರ ಪಾತ್ರೆ ಎಲ್ಲ ಜೋಡಿಸಾಯ್ತು. ಪಾತ್ರೆ ಬಟ್ಟೆ ಆ ಎರಡು ಕೆಲಸ ಮುಗಿದ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಮನೆಯೊಳಗಡೆ. ಮತ್ತು ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಶೆಲ್ಫ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆ ಮಡ್ಸೋಣ ಅಂತ ಬಂದೆ. ನನ್ನ ಮಗಳು ನೋಡಿದ್ರೆ ಮಂಗೊಂಥರ ಆಗ್ತಾಯಿದ್ಲು ನನ್ನ ಜೊತೆ. ಈ ಸ್ಕೂಲ್ ರಜೆ ಇದ್ಬಿಟ್ರೆ ವೀಕ್ ವಾಟ್ಲೆ ನನ್ನ ಮಗಳು ನನಗೆ ಕೊಡೋದು ಮನೆಯಲ್ಲಿ. ನನಗಂತೂ ಯಾಕಾದರೂ ಈ ಸ್ಕೂಲಿಗೆ ರಜೆ ಕೊಡ್ತಾರೋ ಅನ್ನಿಸ್ಬಿಡುತ್ತೆ. ಅಷ್ಟು ಎವಿ ಅಂದರೆ ಎವಿ ಕ್ವಾಟ್ಲೆ ಏನಾದ್ರು ಒಂದು ತಲೆ ತಿಂತಾನೆ ಇರ್ತಾಳೆ. ಆದರೆ ಒಂದೊಂದು ಸಲ ಅವಳೇ ತುಂಬ ಕೇರ್ ಮಾಡ್ತಾಳೆ ನನ್ನನ್ನು. ಅದಕ್ಕೆ ನನಗೂ ಅವಳು ಎಷ್ಟು ಕ್ವಾಟ್ಲೆ ಕೊಟ್ಟು ಹೊಡಿಬೇಕನ್ನೋ ಮನಸ್ಸೇ ಬರೋಲ್ಲ. ಏನೋ ಒಂದು ಡೈಲಾಗ್ ಹೇಳ್ತಾ ಇದ್ದರು ನಮ್ಮ ಮನೇಲಿ ನಮ್ಮ ಅಣ್ಣಂದಿರು, ಏನದು ದೇವ್ರಂಥ ಹುಡುಗಿ ನಾಯಂಥ ಬುದ್ಧಿ ಅಂತ ಹೇಳಿಬಿಟ್ಟು ಡೈಲಾಗ್ ಹೊಡಿಯೋರು. ಏನಾದರೂ ಚೇಷ್ಟೆ ಮಾಡಿದಾಗ, ಅವ್ರು ಹೇಳಿದ ಕೆಲಸ ಮಾಡಿದಾಗ. ಈಗ ನಾನು ನನ್ನ ಮಗಳಿಗೆ ಹೇಳಬೇಕು ಆ ಥರ ಆಗ್ಬಿಟ್ಟಿದೆ. ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸಿ ಮಡಿಸಿಡೋದೇ ಒಂದು ದೊಡ್ಡ ಸಾಧನೆ. ನಿಜ, ಮಳೆಗಾಲದಲ್ಲಿ ಬಿಸಿಲು ಬಂತಂದರೆ ಅದು ಒಂಥರ ನಿಧಿ ಸಿಕ್ತಷ್ಟೇ ಖುಷಿಯಾಗ್ಬಿಡುತ್ತೆ ನಮ್ಮಂಥ ಹೆಣ್ಮಕ್ಳಿಗೆ ಅನಿಸುತ್ತೆ. ಯಾಕೆಂದರೆ ಬಟ್ಟೆ ಬಿಸಿಲಲ್ಲಿ ಒಣಗಿಸ್ದಂಗೆ, ಬಿಸಿಲಲ್ಲಿ ಒಣಗಿದ ಬಟ್ಟೆಗಳಿಗೆ ನೋಡಿದಾಗ ಸಮಾಧಾನ ಸಿಕ್ತಷ್ಟು ಈ ನೆರಳಲ್ಲಿ ಒಣಗಿಸಿದ ಬಟ್ಟೆಗಳಿಗೆ ಸಮಾಧಾನ ಸಿಗಲ್ಲ. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಅನಿಸುತ್ತೆ ಅಂತ. ನನಗಂತೂ ಹಂಗೆ ಅನಿಸುತ್ತೆ. ನನಗೆ ಬಿಸಿಲಲ್ಲಿ ಬಟ್ಟೆಗಳು ಒಣಗಿದ್ರೇ ಖುಷಿ ಅನಿಸ್ತಾ ಇರುತ್ತೆ. ಈ ನೆರಳಲ್ಲಿ ಬಟ್ಟೆಗಳನ್ನ ಒಣಗಿಸೋದಷ್ಟು ಖುಷಿ ಅನಿಸಲ್ಲ. ಒಂದು 5 ನಿಮಿಷ ಆದರೂ ಬಿಸಿಲಲ್ಲಿ ಬಟ್ಟೆಗಳು ಬಿಸಿ ಆಗಬೇಕು, ಅದೇ ಕಂಫರ್ಟಬಲ್ ಫೀಲ್ ಇರುತ್ತೆ. ನಾನು ಕೂಡ ಬಟ್ಟೆ ಎಲ್ಲ ಮಡಿಸಿ ಬೀರುನಲ್ಲೆಲ್ಲ ಇಟ್ಟು ಮನೆ ಒರೆಸಿ ಜಳಕ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ಕೋತಾ ಇದ್ದೆ. ನೋಡಿ, ನಮ್ಮ ಕಳಸದ ತೆಂಗಿನಕಾಯಿ ಗಿಡ ಬಂದಿದೆ. ಅದು ಆ ಥರ ಗಿಡ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಗಿಡ ಬರೋದು ಮನೆಗೆ ಏಳಿಗೆ ಆಗುತ್ತೆ, ಸಂತೋಷ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಮನೇಲಿ ಇದು 5ನೇದೋ 6ನೇದೋ ಗಿಡ ಈ ಥರ ಬಂದಿರೋದು. ನಿಮ್ಮ ಮನೇಲಿ ಕೂಡ ಹೀಗೆ ಬಂದಿದೆಯಾ ಕಳಸದ ತೆಂಗಿನಕಾಯಲ್ಲಿ? ಈ ತೆಂಗಿನಕಾಯಿನ ನಾನು ವರ್ಷಕ್ಕೆ ಒಂದೇ ಸಲ ಚೇಂಜ್ ಮಾಡೋದು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಯಲ್ಲಿ ತೆಂಗಿನಕಾಯಿನ ಇಡ್ತೀನಿ ಲಕ್ಷ್ಮಿ ಕಳಸಕ್ಕೆ. ಆ ಲಕ್ಷ್ಮಿ ಕಳಸಕ್ಕೆ ಇಟ್ಟಿದ್ದ ತೆಂಗಿನಕಾಯಿನೇ ನಾನು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ವರ್ಷ ಪೂರ್ತಿ. ಅದು 1 ವರ್ಷಕ್ಕೆ ನಾನು ತೆಗಿಯೋದು. ಈ ಥರ ಗಿಡ ಬಂದಿತ್ತು, ಅಂದರೆ ಒಂದು 5-6ನೇದು ಇದು ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ತುಂಬ ನಾನು ಈ ಥರ ಕಳಸಕ್ಕೆ ಇಟ್ಟಿದ್ದ ತೆಂಗಿನಕಾಯಿಗಳೆಲ್ಲ ಮೊಳಕೆ ಬಂದಿದೆ.
ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ತೀನಿ ನಾನು. ಕಳ್ಸದ ಕಾಯಿನ ವರಮಹಾಲಕ್ಷ್ಮಿ ಹಬ್ದಲ್ಲಿ ಇಟ್ಟಿದ್ದನ್ನು ನಾನು ಮತ್ತೆ ವರಮಹಾಲಕ್ಷ್ಮಿಯಲ್ಲೇ ತೆಗೆದುಬಿಟ್ಟು ಅದನ್ನು ನಮ್ಮ ತೋಟಕ್ಕೆ ನೆಡ್ತೀನಿ. ಮತ್ತು ನಾನು ನೈಟು ರಾಗಿ ಮುದ್ದೆ ಬಸ್ಸಾರು ಮಾಡಿದ್ದೆ. ಅದರಿಂದ ಮನೆಯವರೆಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಬಸ್ಸಾರು ಮಾಡಿದ್ದೆ. ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಮತ್ತು ರಾತ್ರಿ ಮುದ್ದೆ ಮಾಡಿಕೊಂಡ್ರೆ ಆಯಿತು ಅಂತ, ಯಾಕೆಂದರೆ ನಾನು ಬೇಕ್ರಿಗೆ ಹೋಗ್ತೀನಲ್ಲ, ಬಂದುಬಿಟ್ಟು ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೈಟ್ ಬಂದುಬಿಟ್ಟು ಅನ್ನ ಮತ್ತು ಮುದ್ದೆ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ನಾವು ಊಟ ಎಲ್ಲ ಮುಗಿಸಿ ಟೈಮ್ ಆಗೋಗ್ಬಿಟ್ಟಿತ್ತು ನಮ್ಮದು. 11 ಗಂಟೆ ಆಗಿಬಿಡುತ್ತೆ ಊಟ ನಮ್ಮದು ಮುಗೀತು. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.